ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಂಬುವ ದೈವ ದೇವರ ಸಂದೇಶ ಏನಾಗಿದೆ. ನಾವೀಗಾಗಲೇ ವರ್ಷದ ಕೊನೆಯಲ್ಲಿ ಬಂದಿದ್ದೀವಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇದು ಬಹುಶಃ ನೀವು ಮುಂದಿನ ವರ್ಷ ಆಗಿರಬಹುದು, ಮುಂದಿನ ತಿಂಗಳಾಗಿರ್ಬಹುದು, ಅಲ್ಲಿಂದ 3 ತಿಂಗಳವರೆಗೂ ಕೂಡ ಈ ವಿಡಿಯೋ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ನಂಬುವ ದೈವ ದೇವರ ಸಂದೇಶ ಏನಾಗಿದೆ, ಯಾವ ವಿಚಾರದಲ್ಲಿ ನಿಮಗೆ ಮುನ್ಸೂಚನೆ ನೀವು ನಂಬುವಂತಹ ದೈವ ದೇವರು ಕೊಡ್ತಾ ಇದೆ ಅಂತ ಹೇಳಿ. ಬಹುಶಃ ನೀವು ದೇವಿ ಆರಾಧಕರಾಗಿರ್ಬಹುದು, ದೇವರ ಯಾವುದೋ ಒಂದು ದೈವನ ಬಹಳಷ್ಟು ಪೂಜೆ ಮಾಡುವಂಥದ್ದಾಗಿರ್ಬಹುದು, ರಾಯರಾಗಿರ್ಬಹುದು, ಶಿವ ಆಗಿರ್ಬಹುದು, ಹಲವಾರು ನಾಮಗಳಲ್ಲಿ ನೀವೇನು ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದೀರಾ, ಆ ದೇವತೆಗಳಿಂದ, ಆ ದೈವದ ಶಕ್ತಿಯಿಂದ ಯಾವ ಮುನ್ಸೂಚನೆ ನಿಮಗೆ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನು ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವಂತಹ ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತಲ್ಲ, ನೀವು ಆ ಒಂದು ದೈವ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಸಂದೇಶ ನಿಮಗೆ, ಯಾವ ಮುನ್ಸೂಚನೆ ನೀವು ನಂಬುವಂತಹ ದೈವ ದೇವರಿಂದ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದೊಂದು ಈ ರೀಡಿಂಗ್ ಏನಿದೆಯಲ್ಲ, ಯಾವುದೇ ವಯಸ್ಸಿನವರಾಗಿರ್ಬಹುದು, ವೃದ್ಧರಾಗಿರಬಹುದು, ಯಾವುದೇ ಏಜ್ ಲಿಮಿಟ್ ಇಲ್ಲದೆ ಈ ಒಂದು ವಿಡಿಯೋನ ನೀವು ನೋಡಬಹುದು. ನೀವು ನಂಬುವ ದೈವ ದೇವರ ಸಂದೇಶ ಏನಾಗಿದೆ, ಹಾಗೆ ನಿಮ್ಮ ಎನರ್ಜಿ ಏನಾಗಿದೆ, ಯಾವೆಲ್ಲ ಬದಲಾವಣೆಗೆ ಮುನ್ಸೂಚನೆ ನಿಮಗೆ ನೀವು ನಂಬಿರುವಂತಹ ದೈವ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಇಲ್ಲಿ ಕೆಲವು ಟ್ಯಾರೋ ರೀಡರ್ಸ್ಗಳು, ಕೆಲವು ಅನ್ನೋದಕ್ಕಿಂತ ಯಾವುದೋ ಒಂದು ಟ್ಯಾರೋ ರೀಡರ್ಸ್ಗಳು ಸೇಮ್ ಆ್ಯಸ್ ಇಟ್ ಈಸ್ ನಾನು ಯಾವ ರೀತಿ ಥಂಬ್ನೇಲ್ ಹಾಕ್ತೀನಿ ಅದೇ ರೀತಿ ಥಂಬ್ನೇಲ್ ಹಾಕುವಂಥದ್ದು, ಹಾಗೆ ನಾನು ಯಾವ ರೀತಿ ಮಾತನಾಡ್ತೀನಿ, ನನ್ನ ವಿಡಿಯೋ ಕಂಟೆಂಟ್ ಯಾವ ರೀತಿ ಇರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ತೊಗೊಂಡು ಹೋಗಿ ಅಲ್ಲಿ ಕಾಪಿ ಮಾಡಿ ಮಾತನಾಡುವಂಥದ್ದು, ನಿಮ್ಮನ್ನು ಹಿಪ್ನೋಟೈಸ್ ಮಾಡುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಕೂಲಂಕುಷವಾಗಿ ಯೋಚನೆ ಮಾಡಿ ನೀವು ಟ್ಯಾರೋ ರೀಡಿಂಗ್ಸ್ಗಳನ್ನು ತಗೊಳ್ಬೇಕಾಗತ್ತೆ. ಇಲ್ಲಿ ನಾನು ಏನು ವರ್ಡ್ಸ್ಗಳನ್ನ ಯೂಸ್ ಮಾಡಿರ್ತೀನಿ ಸೇಮ್ ವರ್ಡ್ಸ್ಗಳನ್ನು ಹಾಕಿ ಯೂಸ್ ಮಾಡುವಂಥದ್ದು. ಇಲ್ಲಿ ನಾನು ರಿಂಗ್ ಯಾವ ರೀತಿ ಹಾಕಿರ್ತೀನಿ ಅದೇ ರೀತಿ ರಿಂಗ್ ಹಾಕಿ ಮ್ಯಾನಿಪುಲೇಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇದೆ. ದಯವಿಟ್ಟು ಕೂಲಂಕುಷವಾಗಿ ನೀವು ಯೋಚನೆ ಮಾಡಿ ಟ್ಯಾರೋ ರೀಡಿಂಗ್ಸ್ಗಳನ್ನು ತಗೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ವಾಟ್ಸಪ್ ಮುಖಾಂತರ ಆಗಿರ್ಬೋದು, ಕಾಲ್ ಮುಖಾಂತರ ಆಗಿರ್ಬೋದು, ನೀವು ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ನೋಡೋಣ. ನೀವು ನಂಬುವ ದೈವ ದೇವರ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ನಿಮಗೆ ನೀವು ನಂಬುವಂತಹ ದೈವದಿಂದ ಬರ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ದಯವಿಟ್ಟು ನೀವು ಟ್ಯಾರೋ ರೀಡಿಂಗ್ಸ್ಗಳನ್ನು ತಗೊಳ್ಳುವಾಗ ಕೂಲಂಕುಷವಾಗಿ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ನನ್ನ ರೀಡಿಂಗ್ಸ್ಗಳು ಇಲ್ಲಿ ಓನ್ ಆಗಿರುತ್ತೆ, ಯಾಕೆಂದರೆ ಇಲ್ಲಿ ಕಲ್ತ್ಕೊಂಡು ಬಂದಿರುವಂಥದ್ದು, ಹಾಗೆ ಇಲ್ಲಿ ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗಿರುವಂಥದ್ದು ಇಲ್ಲಿ ರೀಡಿಂಗ್ಸ್ಗಳಲ್ಲೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಟ್ಯಾರೋ ರೀಡಿಂಗ್ಸ್ಗಳನ್ನು ಸೇಮ್ ನಾನು ಏನು ಯೂಸ್ ಮಾಡಿರ್ತೀನಿ ವರ್ಡ್ಸ್ಗಳನ್ನು ಅದೇ ರೀತಿ ಯೂಸ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಥಂಬ್ನೇಲ್ಗಳನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ನೀತಾ ಟ್ಯಾರೋ 33 ಅನ್ನುವಂಥದ್ದನ್ನೇ ನೋಡಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು, ಬಟ್ ಆದರೆ ಥಂಬ್ನೇಲ್ ನೋಡಿದ ಕೂಡಲೇ ನಂದ ವಿಡಿಯೋ ಅನ್ನುವ ರೀತಿಯಲ್ಲಿ ನೀವು ಓಪನ್ ಮಾಡ್ತಾ ಇರ್ತೀರಿ. ಸೊ ಹಾಗಾಗಿ ನಾನು ಇದನ್ನು ನಿಮಗೆ ಕರೆಕ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್, ಅಂದರೆ ನೀವು ಯಾವ ದೈವ ದೇವರನ್ನ ಬಹಳಷ್ಟು ನಂಬಿದಿರಲ್ಲ ಆ ದೈವ ನಿಮ್ಮ ಜೊತೆಯಲ್ಲೇ ನಿಂತಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಜನ ನಿಮಗೆ ಒಳ್ಳೆಯದನ್ನು ಮಾಡುವಂಥವ್ರಾಗಿರ್ಬೋದು, ಕೆಟ್ಟದನ್ನು ಕೂಡ ಮಾಡುವಂಥವ್ರಾಗಿರಬಹುದು, ಈಗಾಗಲೇ ಬಂದು ಹೋಗಿದ್ದಾರೆ. ಕೆಟ್ಟದ್ದು ನಿಮಗೆ ಆಗದಿರುವ ರೀತಿಯಲ್ಲಿ ಒಳ್ಳೆಯದನ್ನು ಮಾಡೋದು ಓಕೆ, ಬಟ್ ಆದರೆ ಕೆಟ್ಟ ರೀತಿಯಲ್ಲಿ ಏನೇ ಆಗ್ತಾ ಇದ್ರೂ ಕೂಡ ಅದು ನಿಮ್ಮ ಲೈಫಿಗೆ ಬರದೇ ಇರುವ ರೀತಿಯಲ್ಲಿ ಕೆಟ್ಟ ಶಕ್ತಿ ಏನಿದೆಯಲ್ಲ, ಆ ಕೆಟ್ಟ ಶಕ್ತಿ ನಿಮ್ಮ ಲೈಫಿಗೆ ಬರದೇ ಇರುವ ರೀತಿಯಲ್ಲಿ ನೀವು ನಂಬಿರುವಂತಹ ದೈವ ದೇವರು ನಿಮ್ಮನ್ನೊಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಮಾಡಿಟ್ಟಿದೆ ಅಂತ ಹೇಳಿ. ಬಹುಶಃ ಬಹಳಷ್ಟು ಆರಾಧನೆಗಳನ್ನು ಮಾಡಿರ್ತೀರಿ, ಪೂಜೆಗಳನ್ನು ಮಾಡಿರ್ತೀರಿ, ಕಾರ್ತಿಕ ಮಾಸದಲ್ಲಿ ವ್ರತಗಳನ್ನು ಮಾಡಿರ್ತೀರಿ. ಈ ಹಿಂದೆ ಮಾಡಿದಂತಹ ಪೂಜೆ ಪುನಸ್ಕಾರಗಳು ಯಾವುದೇ ಕೆಟ್ಟ ಕಣ್ಣುಗಳು ಬಂದರೂ ಕೂಡ ನಿಮ್ಮ ತನಕ ತಲುಪೋದಕ್ಕಾಗ್ತಾ ಇಲ್ಲ, ಅಥವಾ ನಿಮಗೆ ಬಹಳ ದೊಡ್ಡದಾದಂತಹ ಹೊಡೆತ ಕೊಡೋದಕ್ಕಾಗ್ತಾ ಇಲ್ಲ.
ಆ ರೀತಿ ನಿಮಗೆ ಪ್ರೊಟೆಕ್ಟ್ ಮಾಡಿಟ್ಟಿದ್ದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಯಾವುದೇ ಒಂದು ವ್ಯವಹಾರ ಆಗಿರಬಹುದು, ಕೆಲಸಗಳಾಗಿರಬಹುದು, ನಿಮ್ಮ ಏನೆಲ್ಲ ಮುಂದೆ ನೀವು ಅಂದ್ಕೊಂಡಿದ್ರಿ ಅಲ್ವಾ, ಆ ಸಾಧನೆಯ ದಾರಿಗೆ ನೀವು ಹೋಗ್ತಾ ಇದ್ದೀರಿ. ಈಗ ಏನೇ ಆಗಿರಬಹುದು ನಿಮ್ಮನ್ನು, ಏಕೆಂದರೆ ನೀವು ಒಂದು ಒಳ್ಳೆಯ ಪ್ರೊಟೆಕ್ಷನ್ ರೀತಿಯಲ್ಲಿದ್ದೀರಿ. ಹಾಗಂತ ನಾನು ಈ ಹಿಂದೆ ಭಾಳಷ್ಟು ಪೂಜೆ ಆರಾಧನೆಗಳನ್ನು ಮಾಡಿಬಿಟ್ಟೆ, ನಾನು ಇನ್ನು ಮುಂದೆ ಏನೋ ಆರಾಮಾಗಿರೋದೇ ಅಷ್ಟೇ ಅಂತ ನೀವು ಅಂದ್ಕೊಂಡ್ರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ. ಈಗೇನು ನಿಮ್ಮ ಲೈಫ್ನ, ನಿಮ್ಮ ಎನರ್ಜಿನ, ನಿಮ್ಮ ಆರನ್ನು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಅದೇ ರೀತಿಯೇ ಇನ್ನು ಮುಂದೆನೂ ಕೂಡ ನೀವು, ನಿಮಗೆ ಬಹಳಷ್ಟು ಸಿಹಿ ಸುದ್ದಿ ಬಂದ ತಕ್ಷಣ ಆಗಿರ್ಬೋದು, ಯಾವುದೋ ಒಂದು ಒಳ್ಳೆಯ ಸ್ಥಾನಕ್ಕೆ ನೀವು ಹೋದ ಕೂಡಲೇ ನೀವು ನಂಬ್ತಿದ್ದಂತಹ ದೇವರನ್ನ, ದೈವನ ಏನಿದೆ ಅದೇ ರೀತಿನೇ ಆರಾಧನೆ ಮಾಡಬೇಕಾಗತ್ತೆ. ಯಾವುದೋ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋದ ಕೂಡಲೇ ಆ ದೇವರನ್ನ ಮರೆಯುವಂಥದ್ದು ದಯವಿಟ್ಟು ಮಾಡಕೂಡ್ದು. ಯಾಕೆ ಅಂತ ಹೇಳಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಆ ರೀತಿಯಲ್ಲಿ ಯಶಸ್ಸು, ಕೀರ್ತಿಗಳು ಬರುವಂಥದ್ದು ಅಂತ ಹೇಳಿ, ನಿಮ್ಮ ಲೈಫಲ್ಲಿ ಏನೋ ಒಂದು ವಸ್ತುಗಳನ್ನು ನೀವು ಕಾಣ್ಕೊಳ್ಳೋದಕ್ಕಾಗ್ತಾ ಇರೋದಿಲ್ಲ, ಯಾವುದೋ ಒಂದು ಸ್ಥಾನಕ್ಕೆ ರೀಚ್ ಆಗಬೇಕಾಗಿತ್ತು, ಅದನ್ನು ಕೂಡ ಆಗ್ತಿರ್ಲಿಲ್ಲ. ಹಾಗೆ ಇಂಟರ್ವ್ಯೂಗಳನ್ನು, ಕೆಲಸ ಸಿಗದೆ ಏನಾದರೂ ಕೂತ್ಕೊಂಡಿದ್ರೆ, ಹಾಗೆ ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಲಾಸ್ಗಳನ್ನು ನೀವು ಅನುಭವಿಸ್ತಾ ಇದ್ದರೆ, ಒಂದು ಒಳ್ಳೆಯ ದಾರಿ ಕಡೆಗೆ ನಿಮಗೆ ನೀವು ನಂಬುವ ದೇವರು ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಒಳ್ಳೆಯ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನೀವು ಯಾವ ದೇವರನ್ನ ಬಹಳಷ್ಟು ಆರಾಧನೆ ಮಾಡ್ತಾ ಇದ್ದೀರಲ್ಲ, ಆ ದೇವರನ್ನ ಆರಾಧನೆ ಮಾಡ್ತಾ ಇರೋದ್ರಿಂದ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನಕ್ಕೆ ಯಾವುದೋ ಒಂದು ಅವಕಾಶಗಳ ಬಾಗಿಲು ತೆಗೆಯುವಂಥದ್ದು, ಹೊಸತು ಒಂದಷ್ಟು ನಿಮ್ಮ ಲೈಫಲ್ಲಿ ಬರುವಂಥದ್ದು ಆಗ್ತಾ ಇದೆ ಅಂತ ಹೇಳಿ. ಸಮೃದ್ಧಿಯ ಜೀವನದ ಕಡೆಗೆ, ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ಬಹಳಷ್ಟು ತೊಂದರೆಗಳನ್ನೇನಾದರೂ ಪಡ್ತಾ ಇದ್ದರೆ, ಆ ಸಮೃದ್ಧಿಯ ಲೈಫ್ ಸ್ಟೈಲ್ ಜೀವನಕ್ಕೆ ನೀವು ಹೋಗ್ತಾ ಇದ್ದೀರಿ. ಯಾವುದು ಈ ಹಿಂದೆ ಎಲ್ಲದಕ್ಕೂ ಕೊರತೆ ಇತ್ತು, ನನಗೆ ನನ್ನ ಲೈಫಿಗೆ ಏನೆಲ್ಲ ನಾನು ಅಂದ್ಕೊಂಡಿದ್ದೆ ಅದನ್ನು ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ, ನಂಗೆ ಹಣದ ವಿಚಾರದಲ್ಲಿ ಕೊರತೆ ಇತ್ತು, ಹಾಗೆ ನಾನು ಕಂಡಿದ್ದನ್ನು ತಗೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ, ಯಾವುದೋ ಒಂದು ವಸ್ತುನ ನಾನು ಬಹಳಷ್ಟು ಇಷ್ಟಪಟ್ಟಿದ್ದೆ ಅದನ್ನು ತರೋದಕ್ಕೆ ಆಗ್ತಾ ಇರಲಿಲ್ಲ, ಅಂಥದ್ದೆಲ್ಲ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ 3 ತಿಂಗಳು ಒಳಗಡೆ ನಿಮ್ಮ ಲೈಫಲ್ಲಿ ಹಣಕಾಸಿನ ವಿಚಾರವಾಗಿ ಒಂದಷ್ಟು ಆರಾಮ್ ನೋಡ್ತೀರಾ ನೀವು. ಹಾಗೆ ಅವಕಾಶಗಳು ಕೂಡ ನಿಮ್ಮ ಜೀವನಕ್ಕೆ ಒದಗಿ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯೋಚನೆಗಳು, ನಿಮ್ಮ ಲೈಫಲ್ಲಿ ಹಿಂದೆ ಯೋಚನೆಗಳು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇರಲಿಲ್ಲ, ಸರಿಯಾದ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಈಗ ಒಂದಷ್ಟು ತಾಳ್ಮೆನ ನೀವು ಕಲ್ತ್ಕೊಂಡಿದ್ದೀರಿ. ಹಾಗೆ ಯಾರ ಹತ್ರ ಯಾವ ರೀತಿ ಮಾತನಾಡಬೇಕು, ಯಾವ ರೀತಿ ನನ್ನ ಕೆಲಸಕ್ಕೆ ಉಪಯೋಗ ಯಾರಿಲ್ಲ ಅನ್ನುವಂತಹ ಒಂದು ನಿಜನ ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು. ಹಾಗೆ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮಾತುಗಳಲ್ಲಿ ಏನೇ ಮಾತನಾಡುವಾಗೂ ಕೂಡ ಯಾವುದೇ ಒಂದು ಸ್ಥಾನಕ್ಕೆ ಹೋಗಿದ್ದೀರಿ ಅಂದ ಕೂಡಲೇ, ಹಾಗೆ ನಿಮಗೊಂದಷ್ಟು ಹೆಸರು ಬಂದಿದೆ ಅಂತ ಅಂದ ಕೂಡಲೇ, ಅಥವಾ ನೀವು ಯಾವುದೋ ವಿಚಾರದಲ್ಲಿ ಜಯನ ಸಾಧಿಸಿದ್ದೀರಿ ಅಂದ ಕೂಡಲೇ ನೀವೇನಾದರೂ ಮಾತನಾಡುವ ಭರದಲ್ಲಿ ಏನಾದರೂ ತಪ್ಪು ಮಾತನಾಡುವ ಸಾಧ್ಯತೆಯೂ ಇರುತ್ತೆ. ಆ ಮಾತಿನ ಮೇಲೆ ಒಂದಷ್ಟು ನಿಗಾನು ಕೂಡ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಔಲ್ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಲ್ಲ, ಅವಕಾಶಗಳು ಚೆನ್ನಾಗೇ ಇದೆ ಇನ್ನು ಮುಂದೆ. ಹಾಗೆ ಸಮೃದ್ಧಿಯ ಜೀವನ, ಲಕ್ಷ್ಮೀ ಕಟಾಕ್ಷನೂ ನಾನು ಇಲ್ಲಿ ನೋಡಬಹುದು. ಹಾಗೆ ನಿಮ್ಮ ಈ ಏನಾದರೂ ಪೂರ್ವಜರದು ಕಾರ್ಯ ಕೆಲಸಗಳನ್ನೇನಾದರೂ ಮಾಡಬೇಕು ಅಂತ ಏನಾದರೂ ಡಿಲೇ ಮಾಡ್ಕೊಂಡಿದ್ರೆ ದಯವಿಟ್ಟು ಅಂಥದ್ದನ್ನು ಮಾಡ್ಕೊಳ್ಳಿ. ಹಿರಿಯರ ಪೂಜೆ ಮಾಡುವಂಥದ್ದು, ಅಥವಾ ಪಿತೃಪಕ್ಷದ ಕಾರ್ಯಗಳನ್ನು ಮಾಡುವಂಥದ್ದು, ನಾರಾಯಣ ಬಲಿಗಳನ್ನು ಮಾಡುವಂಥದ್ದು, ಈ ರೀತಿ ಎಲ್ಲ ದಯವಿಟ್ಟು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನೀವೇನಾದರೂ ಏಳಿಗೆ ಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಕೂಡ ನಿಧಾನ ಆಗ್ತಾ ಇದೆ, ಬರುವಂಥದ್ದು ಆಪರ್ಚುನಿಟೀಸ್ಗಳು ಕೂಡ ನಿಧಾನ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವಿಂಥ ಕಾರ್ಯಗಳೆಲ್ಲ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಆ ಕಾರ್ಯಗಳೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಮ ಲೈಫಿಗೆ ಆಪರ್ಚುನಿಟೀಸ್ಗಳು ಒದಗಿ ಬರುವಂಥದ್ದಿದೆ. ಹಾಗೆ ಇಲ್ಲಿ ಬಿಸ್ನೆಸ್ ವಿಚಾರವಾಗಿ ಏನಾದರೂ ನೋಡ್ತಾ ಇದ್ರೆ ಆ ಬಿಸ್ನೆಸ್ ನಿಮಗೆ ಕೈ ಹಿಡಿಯುವಂಥ ಸಾಧ್ಯತೆ ಇದೆ. ಹಾಗೆ ಯಾರೋ 2 ದಿವಸ ಬಿಸ್ನೆಸ್ ಮಾಡಿಬಿಟ್ಟೆ 3ನೇ ದಿನಕ್ಕೆ ಆಗೋಲ್ಲ, ಹೋಪ್ಗಳನ್ನು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಭಗವಂತನ ದಯೆ ತುಂಬ ಚೆನ್ನಾಗಿದೆ, ಎಲ್ಲನೂ ಇದೆ. ಇವತ್ತೇನೋ ಒಂದು ಖುಷಿ ವಾತಾವರಣ, ಅಥವಾ ಇವತ್ತು ಯಾರೋ ಏನೋ ತುಂಬ ಚೆನ್ನಾಗಿ ಮಾತಾಡ್ಬಿಟ್ರು ಅಂತ ಕೂಡಲೇ ಅಂಥ ವ್ಯಕ್ತಿಗಳನ್ನು ನಂಬಿಡುವಂಥದ್ದು, ಅಥವಾ ಅವ್ರು ಹೇಳಿದ್ದನ್ನೇ ನನ್ನ ಲೈಫಲ್ಲಿ ವೇದವಾಕ್ಯ. ನಿಮಗೆ ಹೇಳ್ತಿರೋರು
ಅವರೇ ಲೈಫಲ್ಲಿ ಸ್ಟಿಕನ್ ಆಗಿದಾರೋ ಇಲ್ಲೋ ಗೊತ್ತಿಲ್ಲ. ನೀನು ಅದು ಮಾಡಬೇಡ, ನೀನು ಇದನ್ನು ಮಾಡಬೇಡ ಅನ್ನೋದನ್ನ ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಕೂಲಂಕುಷವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಮುಂದುವರಿರಿ. ಯಾಕೆಂದರೆ ಅಂಥ ವಿಚಾರಗಳು ಭಾಳಷ್ಟು ನಿಮ್ಗೆ ಏನು ಡ್ರೀಮ್ ಕಟ್ಟಿರ್ತೀರಲ್ವ ನೀವು, ಈ ಕೆಲಸ ನನಗಾಗತ್ತಾ, ಈ ಕೆಲಸ ನನಗಾಗಲ್ವಾ, ಆಗತ್ತೆ ಅನ್ನೋ ವಿಚಾರವಾಗಿ ಒಂದಷ್ಟು ಪ್ರೊಸೆಸಿಂಗ್ ಮಾಡಿ. ಆ ಕೆಲಸಗಳ ವಿಚಾರದಲ್ಲಿ ಆ ಕೆಲಸ ಆಗೋದಕ್ಕಿಂತ ಮುಂಚೆ, ಎಲ್ಲರಿಗೂ ಪ್ರಚಾರ ಮಾಡೋದಕ್ಕಿಂತ ಮುಂಚೆ ಆ ಕೆಲಸದಲ್ಲಿ ಯಾವ ರೀತಿ ನಾನು ಮುಂದೆ ಹೋಗಬೇಕು, ಯಾವುದು ನನ್ನ ಲೈಫಿಗೆ ಕೈ ಹಿಡಿಯುತ್ತೆ, ಯಾವುದು ನನ್ನ ಲೈಫಿಗೆ ಕೈ ಹಿಡಿಯೋದಿಲ್ಲ, ಈ ರೀತಿ ಎಲ್ಲ ಕೂಲಂಕುಷವಾಗಿ ಕೂತು ಯೋಚನೆ ಮಾಡಿ. ಹಾಗೆ ಇಲ್ಲಿ ಸಂಬಂಧಗಳ ವಿಚಾರದಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಬಿರುಕುಗಳನ್ನು ಕಾಣ್ತಾ ಇದ್ದರೆ ಅದು ಕೂಡ ಸರಿಯಾಗುವಂತಹ ಸಾಧ್ಯತೆ ಇದೆ. ಹಾಗೆ ನಿಮ್ಮಿಂದ ದೂರಾದಂತಹ ವ್ಯಕ್ತಿ ಏನಾದರೂ ನಿಮಗೆ ಕಾಂಟ್ಯಾಕ್ಟ್ ಸಿಗ್ತಾ ಇರೋದಿಲ್ಲ, ಅಥವಾ ನಿಮಗೆ ಮಾತನಾಡಿಸ್ತಾ ಇರೋದಿಲ್ಲ, ಒಂದಷ್ಟು ಅವಾಯ್ಡ್ ಮಾಡುವ ರೀತಿಯಲ್ಲಿ, ಈ ರೀತಿ ಏನಾದರೂ ಆಗಿದ್ರೆ ಮತ್ತೆ ರೀಕನೆಕ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಬಹಳಷ್ಟು ಅದ್ಭುತವಾದಂಥ ಕಾರ್ಡ್ಸ್ಗಳು ಬಂದಿದೆ. ಇಲ್ಲಿ ಕೆಲವು ಕಾರ್ಯಗಳೇನಾದರೂ ಮಾಡೋದೇನಾದ್ರು ಡಿಲೇ ಆಗಿದ್ರೆ, ಮನೆಯಲ್ಲಿ ಪೂಜೆ ಪುನಸ್ಕಾರಗಳು, ಯಾವುದೋ ಒಂದು ಪಿತೃ ಕಾರ್ಯಗಳೇನಾದರೂ ಡಿಲೇ ಆಗಿದ್ರೆ, ಮಾಡದೇ ಇದ್ದರೆ ದಯವಿಟ್ಟು ಗೋಕರ್ಣ ಹೋಗುವಂಥದ್ದು, ಅಲ್ಲಿ ಪೂಜೆಗಳನ್ನು ಮಾಡುವಂಥದ್ದು, ಅಥವಾ ನಿಮಗೆ ನಿಯರ್ ಇರುವಂತಹ ಶ್ರೀರಂಗಪಟ್ಟಣನೋ ಅಥವಾ ಇನ್ನೊಂದು ಮತ್ತೊಂದು, ಅಲ್ಲೆಲ್ಲ ನಿಮ್ಮ ಪಿತೃ ಕಾರ್ಯಗಳನ್ನು ಮಾಡಿ ಅಂತ ಹೇಳಿ. ಇಲ್ಲಿ ಮ್ಯೂಸಿಕ್ ಅಂತ ಬರ್ತಾ ಇದೆ. ಲಿಸನ್ ಕೇರ್ಫುಲಿ ಫಾರ್ ದೇರ್ ಮೇ ಬಿ ಎ ಮೆಸೇಜ್ ಇನ್ ದಿ ಮ್ಯೂಸಿಕ್ ಯು ಹಿಯರ್. Music can lift your soul, rakingly memories and charm fairness to your door. ಅಂದರೆ ಇಲ್ಲಿ ಸಾಕಷ್ಟು ಜನ ನಿಮ್ಮ ಎನರ್ಜಿನ ಬಹಳಷ್ಟು ಹಾಳು ಮಾಡ್ಕೊಳ್ತಾ ಇರ್ತೀರಿ. ಮಂಕಾಗಿ ಕೂತ್ಕೊಳ್ಳುವಂಥದ್ದು, ಕೂತು ಯೋಚನೆ ಮಾಡ್ತಾನೇ ಕೂರುವಂಥದ್ದು. ನಿಮಗೆ ಅದು ಸರಿ ಅನಿಸುತ್ತಾ? ನೀವು ಎಷ್ಟು ಯೋಚನೆ ಮಾಡುವಂಥದ್ದು, ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಮಾಡ್ತಾ ಇರ್ತೀರಲ್ಲ, ದಯವಿಟ್ಟು ಅಂಥ ಸಮಯದಲ್ಲಿ ಒಂದು ಒಳ್ಳೆಯ ಮ್ಯೂಸಿಕ್ನ ಕೇಳಿ. ನಿಮ್ಮ ಎನರ್ಜಿನ ಹೌದು, ಈ ಮ್ಯೂಸಿಕ್ಕಿಂದ ನಾವು ರೇಖಿ ಏನು ನಾವು ಮಾಡ್ಕೊಳ್ತಾ ಇರ್ತೀವಲ್ವ, ಅದೇ ರೀತಿಯಲ್ಲಿ ನಮ್ಮ ಮ್ಯೂಸಿಕ್ ಥೆರಪಿನೂ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಎನರ್ಜಿನೂ ಬದಲಾಯಿಸುವಂತಹ ಶಕ್ತಿ ನಮಗಿದೆ. ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಕನಕಧಾರ ಸ್ತೋತ್ರನ ಕೇಳುವಂಥದ್ದು, ಸೌಂದರ್ಯ ಲಹರಿನ ಕೇಳುವಂಥದ್ದು, ಸುಂದರಕಾಂಡನ ಕೇಳುವಂಥದ್ದು, ಈ ರೀತಿ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಮ್ಯೂಸಿಕ್ ಆಗಿರಬಹುದು. ನಿಮ್ಗೆ ಮನಸ್ಸಿಗೆ ನಿಮ್ಗೇನಾದರೂ ನನ್ನ ಎನರ್ಜಿ ಡಲ್ ಆಗ್ತಾ ಇದೆ, ಯಾವುದೋ ಒಂದು ಬೇಡದ ವಿಚಾರಗಳು ನನ್ನ ತಲೆಗೆ ಕಿರಿಕಿರಿ ಕೊಡ್ತಾ ಇದೆ ಅಂತ ಹೇಳಿದ ತಕ್ಷಣವೇ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ಈ ರೀತಿ ಹಾಡುಗಳನ್ನು ಕೇಳುವಂಥದ್ದು, ಮ್ಯೂಸಿಕ್ಗಳನ್ನು ಕೇಳುವಂಥದ್ದು, ಸ್ತೋತ್ರಗಳನ್ನು ಕೇಳುವಂಥದ್ದು, ಈ ರೀತಿ ಆ ಸಮಾಧಾನವಾದಂಥ ಮ್ಯೂಸಿಕ್ನ ಹಾಕಬೇಕಾಗತ್ತೆ. ರಿಲಿಜನ್ ಯಾವುದೇ ಇರಲಿ, ಆ ರಿಲಿಜನ್ಗಳದ್ದೇ ಒಂದೊಂದು ರೀತಿಯಾದಂಥ ಮ್ಯೂಸಿಕ್ ಇರುತ್ತೆ, ಒಂದೊಂದು ಥೆರಪಿ, ಅದೊಂದು ಥೆರಪಿ ಅಲ್ವಾ. ನೀವು ಹಾಕಿದ ಕೂಡಲೇ ನಿಮ್ಮ ಮೈಂಡ್ ಡೈವರ್ಟ್ ಆಗುವಂತಹ ಸಾಧ್ಯತೆ ಇದೆ, ಒಳ್ಳೆ ಐಡಿಯಾ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮೆಸೇಜ್ ಕೂಡ ಯೂನಿವರ್ಸಿಂದ ನಿಮಗೆ ಕೊಡ್ತಾ ಇದೆ. ಹಾಗೆ ಮತ್ತೊಂದು ಮೆಸೇಜನ್ನ ನಾನು ತೆಗಿತಾ ಹೋಗ್ತಾ ಇದ್ದೀನಿ. ಇಲ್ಲಿ ಪ್ರೊಟೆಕ್ಷನ್, ಇಲ್ಲಿ ನಿಮ್ಮ ದೈವದ ಒಂದಷ್ಟು ಪ್ರೊಟೆಕ್ಷನ್ ನಿಮಗಿದೆ. ದಿ ಫೇರೀಸ್ ಆಫ್ ಪ್ರೊಟೆಕ್ಷನ್ ಆರ್ ಶೀಲ್ಡಿಂಗ್ ಯು ವಿತ್ ಎ ಮ್ಯಾಜಿಕಲ್ ಫೇರಿ ರಿಂಗ್ ಆಫ್ ಲವ್. ಇಲ್ಲಿ ನೀವು ಬಹಳಷ್ಟು ನಂಬಿದಿರಿ, ಯಾವುದೋ ಒಂದು ದೈವನ ನೆನೆಸ್ಕೊಂಡು ಅತ್ತಿದ್ದಾಗಿರ್ಬೋದು, ಆ ದೈವನ ನೆನೆಸ್ಕೊಂಡು ಬಹಳಷ್ಟು ಎದುರು ಕೂತ್ರು ಅದರದ್ದು ಜಪನೆ ಮಾಡುವಂಥದ್ದು, ಅದರ ಹೆಸರು ಹೇಳ್ಕೊಳ್ಳುವಂಥದ್ದು, ಸಂಕಷ್ಟಕ್ಕೆ ಸಿಲುಕಿದಾಗ ಆ ದೈವದ ಹೆಸರು ಹೇಳುವಂಥದ್ದು, ಅದೆಲ್ಲನೂ ನೀವು ಎಷ್ಟು ಬಾರಿ ಅದ್ರ ಬಗ್ಗೆ ನೀವು ಪಠನೆ ಮಾಡಿದಿರಿ, ಆ ದೈವ ನಿಮ್ಮನ್ನು ಪ್ರೊಟೆಕ್ಷನ್ ಆಗಿ ಇಟ್ಟಿದೆ. ನಿಮ್ಗೆ ಯಾವುದೇ ರೀತಿ ಕೆಡುಕು ಬಯಸಿದಂತಹ ರೀತಿಯಲ್ಲಿ ನಿಮಗೆ ಪ್ರೊಟೆಕ್ಷನ್ ಮಾಡಿಟ್ಟಿದೆ. ಸೊ ಈಗೇನು ನಿಮ್ಮ ಎನರ್ಜಿನ ನೀವು ಇಟ್ಕೊಂಡಿದ್ದೀರ, ದೇವರನ್ನ ನೀವು ಏನು ನಂಬಿ ಮುಂದಕ್ಕೆ ಹೋಗ್ತಾ ಇದ್ರಲ್ಲ, ಅದೇ ರೀತಿ ಕಂಟಿನ್ಯೂ ಮಾಡಬೇಕಾಗತ್ತೆ ನೀವು. ಓಕೆ, ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನೀವು ನಂಬುವ ದೇವರ ಸಂದೇಶ ಇದಾಗಿದೆ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ. ನೀವು ನಂಬುವ ದೇವರ ಸಂದೇಶ ಏನಾಗಿದೆ, ಯಾವ ವಿಚಾರದಲ್ಲಿ ಮುನ್ಸೂಚನೆ ನಿಮಗೆ ಕೊಡ್ತಾ ಇದೆ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ಯಾವ ವಿಚಾರಗಳು ನಿಮಗೆ ಬರುವಂಥದ್ದಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಯಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ, ಮೆಸೇಜ್ ವಾಟ್ಸಪ್ ಮುಖಾಂತರ ಆಗಿರಬಹುದು ಅಥವಾ DM ಮುಖಾಂತರ ಆಗಿರಬಹುದು, ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ನೋಡೋಣ
ಇಲ್ಲಿ ಕೆಲವು ಸಂಬಂಧಗಳಲ್ಲಿ ಬಹಳಷ್ಟು ಏರುಪೇರುಗಳನ್ನು ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಬಹಳಷ್ಟು ಕಿರಿಕಿರಿ ಮಾಡುವಂಥದ್ದು, ಕಿರಿಕಿರಿ ಆಗಿರುವಂಥದ್ದು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಏನೇ ಮಾತಾಡಿದರೂ ಕೂಡ ಅದನ್ನು ತಪ್ಪು ರೀತಿಯಲ್ಲಿ ಹೋಗ್ತಾ ಇರುವಂಥದ್ದು, ಅಥವಾ ತಪ್ಪು ರೀತಿಯಲ್ಲಿ ನಿಮ್ಮನ್ನು ಗುರುತಿಸುವಂಥದ್ದು. ನೀವೇನೇ ಮಾತಾಡಿದ್ರೂ ಕೂಡ ಅದಕ್ಕೆ ಬೇರೆ ರೀತಿ ಮಾತನಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡುವಂತಹ ವ್ಯಕ್ತಿಗಳು ಕೂಡ ನಿಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂಥ ವ್ಯಕ್ತಿಗಳೇ ನಾಳೆ ಬೆಳಿಗ್ಗೆ ಮತ್ತೆ ಚೆನ್ನಾಗಿ ಆಗ್ತಾರೆ, ಮತ್ತೆ ನಿಮಗೆ ಮನಸ್ಸಿಗೆ ಹರ್ಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಸೊ ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಏನಾಗ್ತಿದೆ, ನಿಮ್ಮ ಫೋನ್ ಕಾಲ್ ಕಮ್ಯುನಿಕೇಷನ್ಸ್ಗಳಲ್ಲೂ ಕೂಡ ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ಮಾತುಗಳಲ್ಲಿ ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥದ್ದು. ಹಾಗೆ ಇಲ್ಲಿ ಇನ್ನು ಕೆಲವರ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಕೆಲವು ವ್ಯಕ್ತಿಗಳು ಏನೋ ಒಂದು ಮುಚ್ಚಿಟ್ಟಿರುವಂಥದ್ದು, ಆ ವಿಚಾರಗಳಿಂದ ಆ ವ್ಯಕ್ತಿಗಳು ಯಾವ ರೀತಿ ಇರ್ತೀನಿ ಅಂತ ಹೇಳ್ಕೊಂಡಿದ್ರು ಅದೇ ಆ ರೀತಿ ಇರದೇ ಇರುವಂಥದ್ದು, ಈ ರೀತಿ ಎಲ್ಲ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ, ಈ ಪ್ರೆಸೆಂಟಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ಸ್ಟೋನ್ ನಾನು ಹೇಳಲೇಬೇಕು, ಇದು ಸೋಡಾ ಲೈಟ್ ಮಿಕ್ಸ್ ಮೂನ್ ಸ್ಟೋನ್ ಆಗಿದೆ. ಈ ಎರಡನ್ನೂ ಸ್ಟೋನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಮ್ಮ ಆಪೋಸಿಟ್ ಆಗಿರುವ ವ್ಯಕ್ತಿಗಳು ಯಾವುದೇ ರೀತಿ ಸುಳ್ಳು ಹೇಳಿದ್ರೂ ಕೂಡ ಅದು ಅವರ ಬಾಯಲ್ಲೇ ಮತ್ತೆ ಸತ್ಯ ಬರುವಂಥ ರೀತಿ ಆಗುತ್ತೆ. ನೀವು ಮಾತನಾಡುವಂಥದ್ದು ಕೂಡ ಒಂದಷ್ಟು ಜನಕ್ಕೆ ಅಟ್ರ್ಯಾಕ್ಟ್ ಆಗುವ ರೀತಿಯಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಮೂನ್ ಸ್ಟೋನ್ ಇರೋದ್ರಿಂದ ನಿಮ್ಮ ಇಂಟ್ಯೂಷನ್ ಹೆಚ್ಚುತ್ತೆ. ಏನಾಗತ್ತೆ, ನಾಳೆ ಬೆಳಿಗ್ಗೆ ಏನಾಗಬಹುದು, ಏನಾದರೂ ಒಂದು ಕೆಡುಕು ಆಗೋದಿದ್ರೂ ಕೂಡ ಮುನ್ನೆಚ್ಚರಿಕೆ ನಿಮಗೆ ಗೊತ್ತಾಗುವಂಥದ್ದು. ಹಾಗೆ ಬೇಗ ಭಗವಂತನಿಗೆ ಹತ್ತಿರ ಆಗುವಂಥದ್ದು, ಭಗವಂತನಿಗೆ ಸ್ಪಿರಿಚುವಲ್ ನೀವು ಬೇಗ ಕನೆಕ್ಟ್ ಆಗುವಂಥದ್ದು, ಏನೇ ಕೋರ್ಕೊಂಡ್ರೂ ಕೂಡ ಅದು ಬೇಗ ಆಗುವ ರೀತಿಯಲ್ಲಿ ಈ ಸೋಡಾ ಲೈಟ್ ಮಿಕ್ಸ್ ಮೂನ್ ಸ್ಟೋನ್ ಹಾಕೊಳ್ಳೋದ್ರಿಂದ ಆಗತ್ತೆ ಅಂತ ಹೇಳಿ ತೋರಿಸುತ್ತೆ. ಇದನ್ನು ನಾವು 3 days ಹೀಲ್ ಮಾಡಿ ನಾವು ಕೊಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಕಮ್ಯುನಿಕೇಷನ್, ಇಲ್ಲಿ ಬಹಳಷ್ಟು ಕಮ್ಯುನಿಕೇಷನ್ ಮಾಡಿ, ಇಲ್ಲಿ LIC ಅವರಾಗಿರ್ಬೋದು, ಬ್ಯಾಂಕ್ಗಳಲ್ಲಾಗಿರ್ಬೋದು, ಅಥವಾ ಕಮ್ಯುನಿಕೇಷನ್ ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡೋವಂಥವ್ರಾಗಿರ್ಬೋದು, ಅಂಥವ್ರು ಈ ಬ್ರೇಸ್ಲೆಟ್ ಧರಿಸ್ಕೊಳ್ಳೋದ್ರಿಂದ ಇದೆಯಲ್ವಾ, ಬಹಳಷ್ಟು ಬೇಗ ಜನ ಅಟ್ರ್ಯಾಕ್ಟ್ ಆಗ್ತಾರೆ. ಈ ಒಂದಷ್ಟು ಹಿಪ್ನೋಟೈಸ್ ಮಾಡಿದ ರೀತಿಯಲ್ಲಿ ಜನ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಹೇಳಿ, ನಿಮ್ಮ ಮಾತುಗಳು ಅವ್ರಿಗೆ ವೇದವಾಕ್ಯ ರೀತಿಯಲ್ಲಿ ಈ ಬ್ರೇಸ್ಲೆಟ್ ಹಾಕ್ಕೊಳ್ಳೋದ್ರಿಂದ ಆಗತ್ತೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಯೋಚನೆಗಳು ಕೂಡ ಈಗಿದ್ದಂತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಬಹಳಷ್ಟು ನಿಮಗೆ ಗೊಂದಲಗಳು ಕೊಡ್ತಾ ಇದೆ. ಇಲ್ಲಿ ಮೇನ್ ಆಗಿ ನನ್ನ ಸಂಬಂಧಗಳ ವಿಚಾರವಾಗಿ ನೋಡ್ತಾ ಇದ್ದೀನಿ. ನೀವು ನಂಬುವ ದೇವರ ಏನು ಸಂದೇಶ ಬರ್ತಾ ಇದೆ ಇಲ್ಲಿ, ಕೆಲವೊಂದು ಸಂಬಂಧಗಳು ಬಹಳಷ್ಟು ನಂಬಿದಂತಹ ವ್ಯಕ್ತಿಗಳು ಮೋಸ ಮಾಡುವಂಥದ್ದು, ಬಹಳಷ್ಟು ಯಾರನ್ನು ನಂಬಿದ್ರಿ ಅಂಥ ವ್ಯಕ್ತಿಗಳಿಂದನೇ ನಿಮಗೆ ಹರ್ಟ್ ಆಗುವಂತಹ ಮಾತುಗಳನ್ನು ಕೇಳುವಂಥದ್ದು. ಹಾಗೆ ಇಲ್ಲಿ ಯೋಚನೆಗಳನ್ನು ಕೂಡ ಸ್ಟಿಕಾನ್ ಆಗಿ ಇಡೋದಕ್ಕಾಗ್ತಾ ಇಲ್ಲ. ಯಾವುದೋ ಒಂದು ವ್ಯವಹಾರದಲ್ಲಾಗಿರ್ಬೋದು, ಕೆಲಸದಲ್ಲಾಗಿರಬಹುದು, ಸ್ಥಿರ ಮನಸ್ಥಿತಿ ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಒಂದಷ್ಟು ಎಮೋಷ್ನಲ್ ಆಗ್ತಿದ್ದೀರಿ. ಯಾವುದೋ ಒಂದು ವಿಚಾರಕ್ಕೆ ಬೇಗನೆ ಕೊರಗುವಂಥದ್ದು, ಯಾರೋ ನಿಮ್ಗೆ ಹರ್ಟ್ ಮಾಡಿದ ತಕ್ಷಣ ಅದನ್ನು ಬೇಗ ತಗೊಳ್ಳುವಂಥದ್ದು, ಈ ರೀತಿಯೆಲ್ಲ ನೀವು ಬಹಳಷ್ಟು ಗಟ್ಟಿಯಾಗಿ ನಿಲ್ಲೋದಕ್ಕಾಗ್ತಾ ಇಲ್ಲ. ಈ ಹಿಂದೆ ಇದ್ದ ರೀತಿಯಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ, ಬೇಗ ಎಮೋಷನ್ಸ್ಗೆ ಹೋಗುವಂಥದ್ದು, ಬೇಗ ಕಣ್ಣೀರು ಹಾಕುವಂಥದ್ದು, ಈ ರೀತಿ ಇಲ್ಲಿ ನಿಮ್ಮ ಸುತ್ತ ಇರುವ ಜನಗಳು ಕೂಡ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮನ್ನ ಒಂದು ರೀತಿಯಾದಂತಹ ಬಹಳ ವಿಶ್ವಾಸಕ್ಕೆ ತಗೊಂಡು ಹೋಗಿ ನಿಮ್ಮನ್ನ ಹರ್ಟ್ ಮಾಡುವಂತಹ ರೀತಿಯಲ್ಲಿ, ಇಲ್ಲಿ ನಿಮ್ಮನ್ನ ಕರೆದು ಅವಮಾನಿಸುವಂತಹ ರೀತಿಯಲ್ಲಿ ಇಂಥ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿ ನಾನು ನೋಡಬಹುದು. ಓಕೆ, ಹಾಗೆ ಇಲ್ಲಿ ಕೆಲವೊಂದು ಸಲ ನೀವು ನಂಬದಂತಹ ದೇವರನ್ನ ನೀವು ಬಹಳಷ್ಟು ಆರಾಧನೆ ಮಾಡ್ತಿರ್ತೀರಿ. ಹಾಗೆ ನೀವೇ ಆ ದೈವಗಳಿಗೆ ಒಂದಷ್ಟು ದೂರುವಂಥದ್ದು, ನಾನು ಎಷ್ಟು ಪೂಜೆ ಮಾಡಿದ್ದೀನಿ, ನಾನು ಎಷ್ಟು ಪುರಸ್ಕಾರಗಳು ಮಾಡಿದ್ದೀನಿ, ನನಗಿನ್ನೂ ಆಗ್ತಾನೇ ಇಲ್ಲ, ನನ್ನ ಲೈಫಲ್ಲಿ ಯಾಕೆ ಇನ್ನೂ ನಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ನೀವೇನು ಬೇಡದ ವಿಚಾರಗಳನ್ನು, ಆಗದೇ ಇರುವಂತಹ ವಿಚಾರಗಳನ್ನು, ಮಧ್ಯದಲ್ಲೇ ನಿಂತು ಹೋಗುವಂತಹ ಕೆಲಸಗಳನ್ನು ನೀವು ಬೇಗ ಅಟ್ರಾಕ್ಟ್ ಆಗ್ತಾ ಇದ್ದೀರಾ. ಆದರೆ ಭಗವಂತ ನಿಮಗೋಸ್ಕರನೇ ಒಂದು ಒಳ್ಳೆಯ ಆಪರ್ಚುನಿಟಿ ಇಲ್ಲಿ ಇಟ್ಟಿದ್ದಾನೆ. ಭಗವಂತನ ದಯೆ ನಿಮಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸಿಯರ್ ಇಲ್ಲಿ ಭಗವಂತನ ಆಶೀರ್ವಾದ, ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ, ದೈವದ ಏನು ಸಂದೇಶ ನಿಮ್ಗಿದೆಯಲ್ಲ,
ನಿಮಗೊಂದಷ್ಟು ಭಗವಂತನೇ ಒಂದು ಒಳ್ಳೆಯ ಜೀವನ ಸೃಷ್ಟಿಸಿಟ್ಟಿದ್ದಾನೆ. ನಿಮ್ಮ ಲೈಫಲ್ಲಿ ಏನೇ ಆಗಿರಲಿ, ಇವತ್ತು ಯಾವುದೇ ಸ್ಥಿತಿಯಲ್ಲಿರಲಿ, ನೀವು ಬೇಡದ ವಿಚಾರಕ್ಕೆ ಬಹಳಷ್ಟು ಕೊರಗ್ತಾ ಇದ್ದೀರಿ, ಬಹಳಷ್ಟು ಮನಸ್ಸಿಗೆ ನೋವು ಮಾಡ್ತಾ ಇದ್ದೀರಿ. ನೀವೇನು ಗೊತ್ತಾ, ನಿಮ್ಗೆ ಹರ್ಟ್ ಮಾಡುವಂತಹ ವ್ಯಕ್ತಿಗಳಿಗೆ ಬೇಗ ಅಟ್ರಾಕ್ಟ್ ಆಗ್ತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥದ್ದು, ನಿಮ್ಗೆ ಅವಮಾನಗಳನ್ನು ಮಾಡುವಂಥದ್ದು, ಇಂಥ ವ್ಯಕ್ತಿಗಳಿಗೆ ನಿಮ್ಮ ಕ್ವಾಲಿಟಿ ಟೈಮ್ಗಳನ್ನು ಕೊಡುವಂಥದ್ದು, ಅಂಥ ವ್ಯಕ್ತಿಗಳಿಗೆ ಎಮೋಷನ್ಸ್ ಹೋಗುವಂಥದ್ದು, ಕಣ್ಣೀರು ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಇಲ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ಆಗದೆ ಇದ್ದರೆ, ಆಗ್ತಾ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಕೆಲಸಗಳು, ದೈವ ನಿಮಗೆ ಅಂತಲೇ ಒಂದು ಒಳ್ಳೆಯ ಜೀವನ ರೂಪಿಸಿಟ್ಟಿದೆ. ಬಟ್ ನಿಮಗೆ ಆ ಜೀವನದ ಕಡೆಗೆ ನೀವು ಮನಸ್ಸು ಮಾಡ್ತಾ ಇಲ್ಲ, ಆ ಲೈಫನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಾನು ಎಷ್ಟೆಲ್ಲ ಕೆಲವ್ರಿಗೆ ಮಾಡಿದ್ದೀನಿ, ಎಷ್ಟೆಲ್ಲ ಉಪಕಾರಗಳನ್ನು ಮಾಡಿದ್ದೀನಿ, ಎಲ್ಲರೂ ನನ್ನನ್ನು ಬಳಸ್ಕೊಂಡು ನನ್ನನ್ನು ದೂರ್ತಾ ಇದ್ದಾರೆ ಅನ್ನುವಂತಹ ಫೀಲ್ಗಳು ನಿಮಗಿದೆ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದೇವರು ನಿಮಗೋಸ್ಕರನೇ ಒಂದು ಒಳ್ಳೆಯ ಲೈಫು, ಒಳ್ಳೆಯ ಜೀವನನ ಇಟ್ಟಿದ್ದಾನೆ, ರೂಪಿಸಿದ್ದಾನೆ. ಅವಕಾಶಗಳು ನೀವೇ ಕೂತು ಯೋಚನೆ ಮಾಡಿ, ನೀವು ಅಂದ್ಕೊಂಡ ರೀತಿಯಲ್ಲಿ ಹೋದಾಗ ಪ್ರತಿ ಸತಿ ಆಗದೇ ಇದೆ. ಹಣದ ವಿಚಾರ ಆಗಿರ್ಬೋದು, ಸಂಬಂಧಗಳ ವಿಚಾರ ಆಗಿರಬಹುದು, ಎಲ್ಲ ನಂಬಿ ಮೋಸ ಹೋಗಿರುವಂಥದ್ದೇ ನೀವು. ಈ ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ಲ ಅಂಥವ್ರಿಗೆ ನಾನು ಬಹಳಷ್ಟು ಚೆನ್ನಾಗಿ ಈ ರೀಡಿಂಗಲ್ಲಿ ನೋಡ್ತಾ ಇದ್ದೀನಿ. ಎಲ್ಲ ನಿಮ್ಮಿಂದ ಏನು ಹೆಲ್ಪ್ ತಗೊಂಡು ಕಡೆಯಲ್ಲಿ ನಿಮ್ಮನ್ನು ಒಂದಷ್ಟು ದೂರುವಂಥದ್ದು, ನಿಮ್ಮ ಬಗ್ಗೆನೇ ಅಪಪ್ರಚಾರ ಮಾಡುವಂಥದ್ದು, ನಿಮ್ಮ ಬಗ್ಗೆನೇ ನಿಮ್ಮಿಂದ ಏನು ಯೂಸ್ ಇಲ್ಲ ಅನ್ನುವ ರೀತಿಯಲ್ಲಿ ಕೆಲವು ವ್ಯಕ್ತಿಗಳು ನಡ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇನ್ನು ಮುಂದೆ ನೀವು ಒಂದಷ್ಟು ಮೆಡಿಟೇಷನ್ ಮಾಡುವಂಥದ್ದು, ಹಾಗೆ ದೈವನ ನಂಬುವಂಥದ್ದು ಮಾಡಬೇಕಾಗತ್ತೆ. ಒಂದಷ್ಟು ನೀವು ತಾಳ್ಮೆಗೆ ಬರಬೇಕಾಗತ್ತೆ. ಇಲ್ಲಿ ಏನಾಗ್ತಾ ಇದೆ, ಪ್ರತಿ ಬಾರಿ ಒಂದು ದಿನ ಚೆನ್ನಾಗಿದ್ರೆ ಇನ್ನೊಂದು ದಿನ ಚೆನ್ನಾಗಿ ಇರೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಯಾವ ರೀತಿ ದೈವನ ನೀವು ನಡೆಸ್ಕೊಂಡು ಬಂದಿದ್ದೀರಾ ಹೇಳಿ. ನೀವು ಒಂದಿನ ಭಾಳಷ್ಟು ಹುಮ್ಮಸ್ಸಿನಿಂದ ಪೂಜೆ ಮಾಡುವಂಥದ್ದು, ಇನ್ನೊಂದು ದಿನ ಮತ್ತೆ ಡಲ್ ಆಗುವಂಥದ್ದು, ವೀಕ್ ಆಗುವಂಥದ್ದು. ಹೌದು, ನಿಮಗೆ ದೃಷ್ಟಿಗಳು ತಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಬಹಳಷ್ಟು ಜನಕ್ಕೆ ಹೇಳಿರ್ತೀನಿ, ಬ್ಲ್ಯಾಕ್ ಟರ್ಮಲಿನ ಧರಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಒಂದು ದಿನ ಬಹಳಷ್ಟು ಆ್ಯಕ್ಟಿವ್ ಆಗಿರ್ತೀರಿ, ಮತ್ತೊಂದು ದಿನ ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ. ಬ್ಲ್ಯಾಕ್ ಟರ್ಮಲಿನ ಧರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಎನರ್ಜಿ, ನಿಮ್ಮ ಆರನ್ನು ಪ್ರೊಟೆಕ್ಟ್ ಮಾಡುತ್ತೆ. ಜಲಸಿ ಪಡುವ ಜನ ಆಗಿರ್ಬೋದು, ಕೆಟ್ಟ ದೃಷ್ಟಿ ಬಿಡುವಂತಹ ಜನ ಆಗಿರ್ಬೋದು, ನಿಮಗೆ ಏನಾದರೂ ವಶೀಕರಣ, ಅದು ಇದು ಮಾಟ ಮಂತ್ರಗಳು, ಈ ಥರ ಪ್ರಯೋಗಗಳು ಆಗಿರ್ಬೋದು, ಅದೆಲ್ಲ ನಿಮ್ಮ ಎನರ್ಜಿಗೆ ತಾಕದೆ ಈ ಸ್ಟೋನ್ಸ್ಗಳು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸ್ಟೋನ್ಸಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಶಕ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ, ಅಲ್ಲಿ ಒಂದು ಮೂರ್ತಿನೂ ಕೂಡ ಒಂದು ಸ್ಟೋನಿಂದನೇ ಮಾಡಿರುವಂಥದ್ದಲ್ವಾ. ಆ ಸ್ಟೋನ್ಗೆ ಅಷ್ಟು ಶಕ್ತಿ ಇರುತ್ತೆ. ನಮ್ಮಲ್ಲಿರುವಂತಹ ನೆಗೆಟಿವಿಟಿ ಹೀರ್ಕೊಂಡು ಪಾಸಿಟಿವಿಟಿನ ತುಂಬಿ ನಮ್ಮನ್ನು ಕಳಿಸತ್ತೆ. ಯಾವುದೇ ದೇವಿ ಆಗಿರಲಿ, ದೈವವಾಗಿರಲಿ, ಅದಕ್ಕಷ್ಟು ಶಕ್ತಿ ಇದೆ ಅಂತ ಹೇಳುತ್ತೆ. ಸೊ ಇಲ್ಲಿ ಒಂದಷ್ಟು ನೀವು ಬಹಳ ದೈವದ ಕಡೆ ಮೊರೆ ಹೋಗಬೇಕಾಗತ್ತೆ, ಸ್ಪಿರಿಚುವಲ್ ಕನೆಕ್ಟ್ ಆಗಬೇಕಾಗತ್ತೆ. ಇಲ್ಲಿ ನಿಮ್ಮನ್ನು ಬಳಸ್ಕೊಂಡು ನಿಮ್ಮನ್ನು ದೂರುವಂಥದ್ದು ಅಥವಾ ನಿಮ್ಮ ಬೆನ್ನ ಹಿಂದೆ ಅಪಪ್ರಚಾರ ಮಾಡುವಂಥದ್ದು ನಿಮಗೆ ಹರ್ಟ್ ಆಗುವ ಸಾಧ್ಯತೆ ಇದೆ. ನೀವು ಬೇಡದ ವ್ಯಕ್ತಿಗಳಿಗೆಲ್ಲ ಕಣ್ಣೀರು ಹಾಕ್ಕೊಂಡು ಎಮೋಷನ್ಸ್ಗೆ ಒಳಗಾಗುವಂಥದ್ದು. ದಯವಿಟ್ಟು ಈ ರೀತಿ ಎಲ್ಲ ಮಾಡೋದನ್ನ ಒಂದಷ್ಟು ನೀವು ಕಂಟ್ರೋಲಿಗೆ ತಗೊಳ್ಬೇಕಾಗತ್ತೆ. ನಿಮಗೆ ಅಂತಲೇ ಲೈಫಲ್ಲಿ ಇವತ್ತೇನೇ ಆಗದೆ ಇರ್ಬೋದು, ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ಏನೇ ಆಗದೆ ಇರಬಹುದು, ಭಗವಂತನ ನಿರ್ಧಾರಗಳು ಬಹಳಷ್ಟು ನೀವು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ನಿಮಗೆ ಅವಕಾಶಗಳು ಬರುವಂಥದ್ದಿದೆ. ನೀವು ಅಂದ್ಕೊಂಡೇ ಇರುವಂತಹ ರೀತಿಯಲ್ಲಿ ನಿಮ್ಮ ಲೈಫ್ ಬದಲಾಗುವ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಟ್ರೀ ವಿಸ್ಡಮ್ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಸಾಕಷ್ಟು ಜನಗಳು ಏನು ಈ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಇದೆಯಲ್ಲ, ಒಂದಷ್ಟು ಅಶ್ವತ್ಥ ಮರನ ಪ್ರದಕ್ಷಿಣೆ ಹಾಕುವಂಥದ್ದು, ಹಾಗೆ ಆ ಮರದ ಬುಡದಲ್ಲಿ ಒಂದಷ್ಟು ಸಮಯ ಕಾಲ ಕಳೆಯುವಂಥದ್ದು, ಅಥವಾ ಬೇವಿನ ಮರ ಇತ್ತು ಅಂತ ಹೇಳಿದ್ರು ಕೂಡ ಒಂದು 5 ನಿಮಿಷ ಅಲ್ಲಿ ಕೂತು ಕಾಲ ಕಳೆಯುವಂಥದ್ದು. ಇಲ್ಲೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ನೆಗೆಟಿವಿಟಿನ ಹೀರ್ಕೊಳ್ಳುತ್ತೆ. ಅಂಥ ಜಾಗಗಳು ಏನಿದೆಯಲ್ಲ, ಆ ಮರದ ಬುಡ ಏನಿದೆಯಲ್ಲ, ನಮ್ಮ ನೆಗೆಟಿವಿಟಿ ಹೀರ್ಕೊಳ್ಳುತ್ತೆ. ನಮ್ಮ ಲೈಫಲ್ಲಿ ನಮ್ಮ ಎನರ್ಜಿ, ನಮ್ಮ ಆರನೂ ಕೂಡ ಚೇಂಜ್ ಮಾಡುವ ಶಕ್ತಿ ಇಂಥ ಮರಗಳಿಗಿದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಅಂಥ ಜಾಗಗಳಲ್ಲಿ ನಿಮ್ಮ ಮೈಂಡಿಗೆ ಒಂದು ಸರಿಯಾದ ನಿರ್ಧಾರ ತಗೊಳ್ಳುವಂಥದ್ದು ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಥಿತಿನ ಸರಿ ಮಾಡುವಂತಹ ಸಮಯನೂ ಕೂಡ ಆ ಮರದ ಬುಡಗಳಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಮೊದಲನೇ ಮೆಸೇಜ್ ಇದಾಗಿತ್ತು ಯೂನಿವರ್ಸ್ ಕಡೆಯಿಂದ. ನೆಕ್ಸ್ಟ್ ಮೆಸೇಜ್ ಏನಾಗಿದೆ ನೋಡೋಣ. ಬಿಲೀವ್ ಇನ್ ಮ್ಯಾಜಿಕ್.
ನನ್ನ ಲೈಫಲ್ಲಿ ಎಲ್ಲನೂ ನಾನು ನಂಬಿದಂತಹ ವ್ಯಕ್ತಿಗಳು ಮೋಸ ಮಾಡಿ ಹೋದರು, ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡ ರೀತಿಯಲ್ಲಿ ಯಾವುದು ಇಲ್ಲ, ಮುಂದೆನೂ ಕೂಡ ಇದೇ ರೀತಿ ತೊಂದರೆ ಇರುತ್ತಾ, ತಾಪತ್ರಗಳಿರುತ್ತಾ, ಈ ರೀತಿ ಎಲ್ಲ ನೀವೇನಾದರೂ ಅಂದ್ಕೊಂಡಿದ್ರೆ ನೀವು ದೈವನ ನಂಬ್ತಿರಲ್ವಾ, ದೇವರನ್ನ ನಂಬ್ತಿರಲ್ವಾ? ಆ ಅದ್ಭುತ ಚಮತ್ಕಾರ ಆಗೋಯ್ತು, ನಾನು ಇಷ್ಟು ದಿವಸ ಅಂದ್ಕೊಂಡೇ ಇರಲಿಲ್ಲಪ್ಪ, ನನ್ನ ಲೈಫಲ್ಲಿ ಆಗೇ ಹೋಯ್ತು ಅಂತ ಅನ್ನುವಂಥ ಟೈಮ್ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳಿ ನೀವು ನಂಬಬೇಕಾಗತ್ತೆ. ನೀವು ನೋಡಿ, ನಾವು ಅಂದ್ಕೊಂಡ್ರ ರೀತಿಯಲ್ಲಿ ಏನೇ ಆಗದೆ ಇರಬಹುದು, ಭಗವಂತನ ನಾವು ನಂಬಿದಾಗ ಯಾವ ಮ್ಯಾಜಿಕ್ ಕೂಡ ಆಗುವಂತಹ ಸಾಧ್ಯತೆ ಇದೆ. ಯಾವುದೇ ನಮ್ಮ ಪ್ರಿಡಿಕ್ಷನ್ ಏನಾದರೂ ನೀವು ಅಂದ್ಕೊಳ್ಳುವ ರೀತಿಯಲ್ಲಿ ಸುಳ್ಳಾಗಬಹುದು, ಬಟ್ ಆದರೆ ಭಗವಂತನ ನಂಬಿದಾಗ ಏನು ಬೇಕಾದರೂ ಬದಲಾಗುವಂತಹ ಸಾಧ್ಯತೆ ಇದೆ. ಸೊ ಅದೇ ರೀತಿಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಯಾವುದೋ ಒಂದು ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡು ನಿಮ್ಮ ಯೋಚನೆಗಳನ್ನು, ನೀವು ಚಿಂತೆಗಳನ್ನು ಮಾಡಿ 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 ಇರೋದನ್ನು ಬಿಟ್ಟು ಇಲ್ಲದೇ ಇರೋ ಕಡೆ ಗಮನನ ಕೊಟ್ಟು ಇನ್ನಷ್ಟು ದೈವ ನಿಮ್ಮ ಹತ್ರ ಬರದೇ ಇರುವ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಾ. ಸೊ ದಯವಿಟ್ಟು ನೀವು ದೈವನ ನಂಬಬೇಕಾಗತ್ತೆ, ದೇವರನ್ನ ನಂಬಬೇಕಾಗತ್ತೆ. ಯಾವ ದೇವರನ್ನ ನೀವು ಬಹಳಷ್ಟು ಆರಾಧನೆ ಮಾಡ್ತೀರಾ ಆ ವಿಚಾರದಲ್ಲಿ ನಂಬಬೇಕಾಗತ್ತೆ. ಒಂದಷ್ಟು ಪ್ರದಕ್ಷಿಣೆಗಳನ್ನು, ಮರಕ್ಕೆ ಪ್ರದಕ್ಷಿಣೆಗಳನ್ನು ಹಾಕುವಂಥದ್ದು, ಬೇವಿನ ಮರದಡಿ ಒಂದಷ್ಟು ಸ್ವಲ್ಪ ಹೊತ್ತು ಸಮಯ ಕಳೆಯುವಂಥದ್ದು, ಇದೆಲ್ಲ ಏನಾಗಿದೆಯಲ್ಲ, ಇದೆಲ್ಲ ನಿಮ್ಮ ಮನಸ್ಸನ್ನು ಹೀಲ್ ಮಾಡುತ್ತೆ. ಹಾಗೆ ಮುಂದಿನ ದಾರಿ ಕೂಡ ತೋರಿಸೋದಕ್ಕೆ ನಿಮಗೆ ಒಳ್ಳೆಯ ಅದ್ಭುತವಾದಂತಹ ಒಂದು ದಾರಿನೂ ಬರುತ್ತೆ ಅಂತ ಹೇಳಿ ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿರುತ್ತೆ. ಓಕೆ, ಹಾಗೆ ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಥಂಬ್ನೇಲ್ಗಳನ್ನು ದಯವಿಟ್ಟು ಕೂಲಂಕುಷವಾಗಿ ಯೋಚನೆ ಮಾಡಿ ನೀತಾ ಟಾರೋ ರೀಡಿಂಗ್ ಅಂತ ಹೇಳಿ ನೋಡಿ ಆಮೇಲೆ ಇದು ಮಾಡಬೇಕಾಗತ್ತೆ. ಯಾಕೆಂದರೆ ಸೇಮ್ ರಿಂಗ್ ಹಾಕುವಂಥದ್ದು, ಸೇಮ್ ರೀತಿ ತೋರಿಸುವಂಥದ್ದು, ನಾನು ಯಾವ ರೀತಿ ಮಾತನಾಡ್ತೀನಿ ಅದೇ ರೀತಿಯೇ ಮಾತನಾಡುವಂಥದ್ದು ಆಕೆ, ಈ ರೀತಿ ಎಲ್ಲ ನಡೀತಾ ಇದೆ. ಸೊ ನನಗೆ ಬಹಳಷ್ಟು ಕ್ಲೈಂಟ್ಗಳು ಕೂಡ ಹೇಳಿದ್ದೀರಿ, ನಾನು ಇದನ್ನು ಹೇಳಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಓಕೆ, ನಂಬಿ ಹಣ ಕಳ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಸ್ಟಾರ್ ಬರ್ತಾ ಇದೆ. ಯಾರೆಲ್ಲ ನೀವು ನಂಬುವಂತಹ ದೇವ್ರನ್ನ ಭಾಳಷ್ಟು ಆರಾಧನೆ ಮಾಡ್ತಾ ಇದ್ದೀರಿ, ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದೆ ನೀವು ನಂಬುವಂತಹ ದೈವ ನೋಡೋಣ. ಇಲ್ಲಿ ಸ್ಟಾರ್ ಬರ್ತಾ ಇರೋದ್ರಿಂದ ನೀವೇನು ಬಹಳಷ್ಟು ಆರಾಧನೆ ಮಾಡ್ತಾ ಇದ್ದೀರಿ, ಮೆಡಿಟೇಷನ್ ಮಾಡ್ತಾ ಇದ್ದೀರಿ, ನಿಮ್ಮ ಅಫರ್ಮೇಷನ್ಸ್ಗಳಾಗಿರಬಹುದು, ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿರಬಹುದು, ಯಾರಾದರೂ 369 ಮ್ಯಾನಿಫೆಸ್ಟೇಷನ್, ವಾಟರ್ ಮ್ಯಾನಿಫೆಸ್ಟೇಷನ್, ಯಾವುದೇ ಒಂದು ರಿಚುವಲ್ಸ್ಗಳು, ಪೂಜೆ ಪುನಸ್ಕಾರಗಳು, ಯಾವುದೇ ಒಂದು ವ್ರತಗಳು ಮಾಡ್ತಾ ಇರಬಹುದು. ಆ ಭಗವಂತನ ಆಶೀರ್ವಾದ ನಿಮಗಿದೆ. ಅದರಿಂದ ನಿಮ್ಮ ಲೈಫಲ್ಲಿ ಒಂದಷ್ಟು ಸಂತೋಷದ ಕ್ಷಣಗಳನ್ನು ನೀವು ಕಳೆಯುವಂತಹ ದಿನಗಳು ಕೂಡ ಬರ್ತಾ ಇದೆ. ಈ ಹಿಂದೆ ನನ್ನ ಲೈಫಲ್ಲಿ ಏನೂ ಆಗದೇ ಇಲ್ವಾ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ಅದ್ಭುತವಾದಂತಹ ಮತ್ತೆ ನಿಮ್ಗೆ ಯಾರು ಅವಮಾನಿಸಿದ್ರು ಅಥವಾ ಯಾರು ನಿಮ್ಮನ್ನು ನೀವು ಏಳಿಗೆನೇ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ನಿಮ್ಮನ್ನು ಟ್ರೀಟ್ ಮಾಡಿದ್ರು ಅಂಥ ವ್ಯಕ್ತಿಗಳು ಮರಳಿ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆ, ನಿಮ್ಮ ಲೈಫಲ್ಲಿ ಬೆಗ್ ಮಾಡುವಂತಹ ಸಾಧ್ಯತೆ. ಸೊ ಇಲ್ಲಿ ಬಹಳಷ್ಟು ಸೆಲೆಬ್ರೇಷನ್ ಮಾಡುವಂಥದ್ದು, ಒಳ್ಳೆಯ ವಾತಾವರಣಗಳನ್ನು ನೀವು ಕಳೆಯುವಂಥದ್ದು, ನಿಮ್ಮ ಮನಸ್ಥಿತಿ ಅಂದರೆ ಈ ಹಿಂದೆ ನೀವು ಪಟ್ಟಂತಹ ಕಷ್ಟಗಳಿಗೆ ಒಂದಷ್ಟು ಇನ್ನು ಮುಂದೆ ಸನ್ಮಾನಗಳು ಬರುವ ರೀತಿಯಲ್ಲಿದೆ. ಹಾಗೆ ನಿಮ್ಮನ್ನು ಹಾಡಿ ಹೊಗಳುವಂತಹ ಜನಗಳು ಕೂಡ ಇದ್ದಾರೆ ಅಂತ ಹೇಳಿ ನಿಮಗೆ ಭಗವಂತನ ಕೃಪೆ ಬಹಳಷ್ಟು ಚೆನ್ನಾಗಿ ಕೈ ಹಿಡಿದಿದೆ. ಯಾವುದೋ ಯಾವ ದೇವ್ರನ್ನ ಬಹಳಷ್ಟು ನಂಬಿದ್ದೀರಿ, ಬಹಳಷ್ಟು ಆರಾಧನೆ ಮಾಡಿದಿರಿ, ಆತನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೆಲವರು ಒಂದಷ್ಟು ಟ್ರಾವೆಲಿಂಗ್ ಮಾಡುವಂಥದ್ದಾಗಿರಬಹುದು, ಹಾಗೆ ಯೋಚನೆಗಳು ಕೂಡ ಬಹಳಷ್ಟು ಎತ್ತರದಲ್ಲಿ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಈಗಲ್ ಮೇಲೆ ಇರೋದ್ರಿಂದ ಟ್ರಾವೆಲಿಂಗ್ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಂಥವ್ರು ನೋಡ್ತಾ ಇದ್ರಿ, ಅಥವಾ ಬೇರೆ ದೇಶದಲ್ಲಿರೋರು ನಮ್ಮ ದೇಶಕ್ಕೆ ಬರುವಂಥದ್ದು ಕೂಡ ಅಗೇನ್ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಥವಾ ನೀವೇನಾದರೂ ಹೈಯರ್ ಸ್ಟಡೀಸ್ಗೆ ಹೋಗುವಂಥದ್ದು ಅಥವಾ ನಿಮ್ಮ ಮಕ್ಕಳ ಹೈಯರ್ ಸ್ಟಡೀಸ್ಗೆ ಹೋಗುವಂಥದ್ದು ಈ ರೀತಿ ಎಲ್ಲ ಏನಾದರೂ ನಿಮ್ಮ ಮೈಂಡಲ್ಲಿ ಇತ್ತು ಅಂತ ಹೇಳಿದ್ರೆ, ನೀವೇನಾದರೂ ಯೋಚನೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಅದು ಕೂಡ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ
ನೀವು ಈ ಹಿಂದೆ ಬಹಳಷ್ಟು ಪಾಠಗಳನ್ನು ಕಲ್ತಿದ್ದೀರಿ, ಜನಗಳ ವಿಚಾರವಾಗಿ ಬಹಳಷ್ಟು ಪಾಠಗಳನ್ನು ಕಲ್ತಿದ್ದೀರಿ. ಸೊ ಹಾಗಾಗಿ ಇನ್ನು ಮುಂದೆ ನಾನು ಯಾವ ರೀತಿ ಯಾರ ಜೊತೆಗೆ ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಇರಬೇಕು, ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು, ನಾವು ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ಇರಬೇಕು ಅನ್ನುವ ರೀತಿಯಲ್ಲಿ ಪಾಠಗಳನ್ನು ಕಲ್ತಿದ್ದೀರಿ ಅಂತ ಹೇಳಿ. ಇಲ್ಲಿ ಯಾರೇ ಏನೇ ನಿಮ್ಮ ಲೈಫಲ್ಲಿ ಆಡಿ ಹೊಗಳಿದ್ರು ಕೂಡ, ಅಥವಾ ನಿಮ್ಮ ವಿಚಾರವಾಗಿ ಏನೇ ಕಣ್ಣೀರು ಹಾಕಿ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡಿದ್ರು ಕೂಡ ಒಂದಷ್ಟು ಒಂದಂತರದಲ್ಲೇ ಇರಬೇಕಾಗತ್ತೆ. ನಿಮ್ಮ ಈ ಹಿಂದೆ ನಿಮಗೆ ಶತ್ರುಗಳಾದಂಥವರು ಕೂಡ ಮತ್ತೆ ನಿಮ್ಮ ಜೊತೆಗೆ ಚೆನ್ನಾಗಿ ಆಗೋದಕ್ಕೆ ಬಂದ್ರೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ. ಏಕೆಂದರೆ ನಿಮ್ಮ ಸಂಪತ್ತಿನ ಮೇಲಾಗಿರ್ಬೋದು ಅಥವಾ ನಿಮ್ಮ ಏಳಿಗೆಯ ಮೇಲಾಗಿರಬಹುದು ಇಂಥ ವ್ಯಕ್ತಿಗಳ ಕಣ್ಣುಗಳು ಕೂಡ ಇದ್ದೇ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿದೆ. ವರ್ಲ್ಡ್ ಕಾರ್ಡ್ ನಂತರದಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಂಥ ವಿಚಾರದಲ್ಲಾಗಿರಲಿ, ಎಂಥ ವ್ಯವಹಾರದಲ್ಲಾಗಿರಲಿ, ಯಾವುದೇ ಸಂಬಂಧಗಳಲ್ಲಾಗಿರಲಿ ಒಂದಷ್ಟು ನೀವು ಎಮೋಷ್ನಲಿನೇ ಗೆದ್ಕೊಳ್ಬೇಕಾಗತ್ತೆ. ಇಲ್ಲಿ ಈಗೋದಿಂದ ಆಗಿರಬಹುದು, ಮಾತುಗಳಿಂದ ಆಗಿರಬಹುದು, ಈ ರೀತಿ ಯಾವುದು ಮಾಡದೇ ಇರುವಂಥದ್ದು, ಒಂದಷ್ಟು ನೀವು ಕೇರಿಂಗ್ ಮಾಡುವಂಥದ್ದು ಅಥವಾ ಅವ್ರ ಲೈಫ್ಗೆ ಒಳ್ಳೆಯದಾಗುವಂತಹ ವಿಚಾರಗಳನ್ನು ಹೇಳುವಂಥದ್ದು, ಸಹನೆಯಿಂದ ನೀವು ವರ್ತನೆ ಮಾಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನೀವು ಏನಾದರೂ ಬಿಸ್ನೆಸ್ ಮಾಡುವಂಥವ್ರು ಏನಾದ್ರು ಈ ರೀಡಿಂಗ್ ನೋಡ್ತಾ ಇದ್ರೆ ಎಲ್ಲರನ್ನೂ ಕೂಡ ಸಮಾನತೆಯಿಂದ ನೋಡಬೇಕಾಗತ್ತೆ. ಯಾರೇ ನಿಮಗೆ ಶತ್ರುತ್ವದಿಂದ ಈ ಹಿಂದೆ ಮಾಡಿದ್ರು ಕೂಡ ಅವರು ಸರಿ ಹೋಗ್ತಾರೆ. ಬಟ್ ಆದರೆ ನಿಮ್ಮ ಲೈಫಲ್ಲಿ ಏನು ಆಗ್ತಾ ಇದೆ, ಏನು ಬಿಡ್ತಾ ಇದೆ ಅನ್ನೋದಕ್ಕಿಂತ, ಅದನ್ನ ನೀವು ಡಿಸ್ಕಷನ್ ಮಾಡೋದಕ್ಕಿಂತ ಅವ್ರ ಲೈಫಲ್ಲಿ ಏನಾಗ್ತಿದೆ ಅನ್ನೋದನ್ನೇ ಕೇಳಿ ಅದಕ್ಕೆ ಬೇಕಾದಂತಹ ಒಳ್ಳೆಯ ವಿಚಾರಗಳನ್ನು ನೀವು ತಿಳಿಸ್ತಾ ಹೋಗಿ. ನಿಮ್ಮ ಲೈಫಲ್ಲಿ ನಡೀತಾ ಇರುವಂತಹ ಅದನ್ನ ಹೇಳಿ ಡಿಸ್ಕಸ್ ಮಾಡುವಂತಹ ಅವಶ್ಯಕತೆ ನಿಮಗೆ ಇಲ್ಲಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ, ಈ ಕಾರ್ಡ್ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ವಿಚಾರದಲ್ಲಿ ಆಗುವ ಸಾಧ್ಯತೆ ಇದೆ. ಹೊಸತು ಕೆಲಸಗಳನ್ನು ಮಾಡುವಂಥದ್ದು, ಹೊಸ ಯೋಚನೆಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದು. ಹಾಗೆ ಇಲ್ಲಿ ನಾನು ಏಸ್ ಆಫ್ ವಾಂಡ್ಸ್ ನೋಡ್ತಾ ಇರೋದ್ರಿಂದ ನಿಮ್ಮ ವ್ಯವಹಾರದಲ್ಲಿ ಒಂದು ಹೊಸತ ರೀತಿಯಲ್ಲಿ ಏನು ಏಳಿಗೆ ಎತ್ತಕ್ಕೆ ನೀವು ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ನೀವು ನಂಬುವಂತಹ ದೈವದ ಏನಿದೆಯಲ್ಲ, ಒಂದಷ್ಟು ಏನು ಸಂಬಂಧ ನಿಮ್ಮ ಮತ್ತು ಭಗವಂತನ ನಡುವೆ ಆ ನಂಟು ಏನಿದೆಯಲ್ಲ ಬಹಳಷ್ಟು ಚೆನ್ನಾಗಿದೆ. ಆ ಬಹಳಷ್ಟು ಚೆನ್ನಾಗಿರುವಂತಹ ಸ್ಪಿರಿಚುವಲ್ ಕನೆಕ್ಟ್ ಏನಿದೆಯಲ್ಲ, ಅದೇ ರೀತಿ ನೀವು ಮೆಡಿಟೇಷನ್ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡ್ತಾ ಹೋಗಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಇಲ್ಲಿ ಶೈನ್ ಫ್ರಮ್ ವಿತಿನ್ ಅಂತ ಹೇಳಿ ಬರ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಬಹಳಷ್ಟು ನಾನು ಹೇಳಿದ್ನಲ್ಲ, ಸಂಭ್ರಮದ ವಾತಾವರಣ ನಿಮ್ಮ ಲೈಫಲ್ಲಿ ಇದೆ. ಬಹಳಷ್ಟು ಚಂದ ರೀತಿಯಲ್ಲಿ ಕಾಣಿಸಿಕೊಳ್ಳುವಂಥದ್ದು, ನಿಮ್ಮ ಲೈಫ್ ಸ್ಟೈಲ್ ಚಂದ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂತಹ ರೀತಿಯಲ್ಲಿ ಒಂದಷ್ಟು ಅಬಂಡೆನ್ಸ್ ನಿಮ್ಮ ಜೀವನದಲ್ಲಿ, ಸಮೃದ್ಧಿಯ ಬಾಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೆಕ್ಸ್ಟ್ ಮೆಸೇಜ್ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಇನ್ನರ್ ಚೈಲ್ಡ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಕೆಲವೊಂದು ಸಲ ಮಕ್ಕಳ ಒಟ್ಟಿಗೆ ಮಕ್ಕಳ ಜೊತೆಗೆ ಓಡಾಡುವಂಥದ್ದು, ಈ ರೀತಿ ಎಲ್ಲ ನೀವು ಕಾಲಗಳನ್ನು ಕಳೆಯುವಂಥದ್ದು, ಈ ರೀತಿ ಎಲ್ಲ ನಿಮ್ಮ ಲೈಫಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಮಕ್ಕಳ ಜೊತೆಗೆ ಹೊರಗಡೆ ಸುತ್ತಾಡುವಂಥದ್ದು, ನೀವು ಭಾಳಷ್ಟು ಮಕ್ಕಳಿಗೆ ಏನಾದರೂ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಕ್ಕಳಿಗೆ ಟೈಮ್ ಕೊಡಬೇಕಾಗತ್ತೆ. ಹಾಗೆ ಹೊರಗಡೆ ಕರ್ಕೊಂಡು ಹೋಗಬೇಕಾಗತ್ತೆ, ಅವ್ರ ಜೊತೆ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವಂಥದ್ದು. ಮಕ್ಕಳಿಗೆ ಟೈಮ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಆ ಮಕ್ಕಳಿಗೆ ಟೈಮ್ ಕೊಡಿ. ಯಾಕೆಂದರೆ ಇದರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಕೂಡ ಸಂತೋಷವಾಗಿ ಖುಷಿಯ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ. ಹೌದು, ಮಕ್ಕಳ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಆರ ಹೀಲ್ ಆಗುತ್ತೆ. ಒಂದಷ್ಟು ಸಂಭ್ರಮದ ರೀತಿಯಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಕೂಡ ಇರುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ಥಂಬ್ನೇಲ್ಗಳನ್ನು ನೋಡಿ ಅಥವಾ ರಿಂಗ್ ಹಾಕೊಂಡು ಇನ್ನೊಂದು ಹಾಕೊಂಡು ಮ್ಯಾನಿಪುಲೇಟ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ನೋಡಿ ಎಚ್ಚರಿಕೆಯಿಂದ ನೀವು ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ಯಾವ ಟ್ಯಾರೋ ರೀಡರ್ ಸರಿ ಅಥವಾ ಸುಳ್ಳು ಅನ್ನೋದು ಅಸತ್ಯತೆ ನಿಮಗೆ ಗೊತ್ತಾಗುತ್ತಲ್ಲ, ಸೊ ಅಂಥವ್ರಿಗೆ ಮಾತ್ರ ನೀವು ಆಸ್ಪದ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.